ಹೇಳಿದರೆ ನಮ್ಮ ರೈತರಿಗಾಗಲಿ ಅಥವಾ ಮಧ್ಯಮ ಜನಕ್ಕಾಗಲಿ ಯಾರಿಗೆ ಕೊಟ್ಟಿದ್ದಾರೆ ಅವ್ರಿಗೆ ಗ್ಯಾರಂಟಿ ಅನ್ನೋದು ಯಾವ್ದು ಕೊಟ್ಟಿದ್ದಾರೆ ಅನ್ನೋದು ಅವರು ಡಿಬೇಟಲ್ಲೇ ಬರಲಿ. ಪಾಪ ಹೇಳಲಿ, ಬಹಿರಂಗವಾಗಿ ಹೇಳಿ ಇಂಥದ್ದು ಕೊಟ್ಟಿದ್ದೀವಿ ಅಂತ ಹೇಳಿ. ಅವರು ಏನು ಕೊಟ್ಟಿದ್ದಾರೆ ಹೇಳಿ? ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಅಕ್ಕಿ ಕೊಟ್ಟರು ಫ್ರೀಯಾಗಿ, ಬಸ್ಸಿಗೆ ಓಡಾಡೋಕ್ಕೆ ಹೆಣ್ಮಕ್ಳಿಗೆ ಫ್ರೀಯಾಗಿ ಕೊಟ್ಟಿದ್ದಾರೆ. ಆ ನಂತರದಲ್ಲಿ 2,000 ರೂಪಾಯಿ ಕೊಟ್ಟಿದ್ದಾರೆ, ಕರೆಂಟ್ ಫ್ರೀ ಇದೆ. ಆ ನಂತರ ಈಗ ನೋಡಿ, ಈಗ ಮತ್ತೆ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಬಂದರೆ ಈಗ ಮತ್ತೆ 85,000 ರೂಪಾಯಿ, ಕರ್ನಾಟಕದ್ದು 2,000 ರೂಪಾಯಿ ಸೇರ್ಕೊಂಡದು 1,00,000, 85,000 ರೂಪಾಯಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ 1,00,000 ಇದು 40% ಕಮಿಷನ್ ಅಂತೇಳಿ ಒಂದು ಊಹಾಪೋಹಾಲ. ನಿಜವಾಗಿ 40%ಅಲ್ಲಿ ತೊಗೊಂಡ್ರು ಅಂತ ಹೇಳಿಬಿಟ್ಟು ಈಶ್ವರಪ್ಪನ ಮೇಲೂ ಆರೋಪ ಬಂತು. ಆಮೇಲೆ ಒಬ್ಬರು ತೀರ್ಕೊಂಡ್ರು, ಅದು ಸುಳ್ಳು ಅಂತ ಸಾಬೀತುಪಡಿಸಿ ಅಧಿಕಾರ ಇದ್ದಾಗ ಸರಿಪಡಿಸ್ಕೊಂಡಾಯ್ತು. ನಂತರ ಚುನಾವಣೆ ಬಂದಾಗ ಜನ ತಿರುಗಿ ಉತ್ತರ ಕೊಟ್ಟರು. ಇಲ್ಲೇನಾಗಿದೆ, BJP ಅಧಿಕಾರದಲ್ಲಿ ಇದ್ದಾಗ ಹರ್ಷನ ಕೊಲೆ ಆಯಿತು, ಅದಕ್ಕೆ ಹೊಣೆ ಯಾರು? BJP ಸರ್ಕಾರ. BJP ಅಧಿಕಾರದಲ್ಲಿ ಇದ್ದಾಗ ಹೇಳ್ತಾರದು ನನಗೆ. ಇವತ್ತು ನೇಹಾ ಕೊಲೆ ಆದ ನಮ್ಮ ತಾಯಿ, ನಮ್ಮ ತಂಗಿ, ನಮ್ಮ ಮಗಳು. ನಾವು ಏನು ಹೇಳ್ತೀವಿ? ತಪ್ಪು ಮಾಡಿರ್ತಕ್ಕಂಥವನಿಗೆ ಅವನಿಗೆ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ ತೊಗೊಂಡು ನೇಣು ಹಾಕಲಿ, ಏನಿಲ್ಲ. ಒಬ್ಬ ತಪ್ಪು ಮಾಡಿದಾಗ ಇಡೀ ಸಮಾಜವನ್ನು ಎತ್ತಿ ಹಿಡಿಯೋಕ್ಕಾಗಲ್ಲ. ಇವರಿಗೆ BJPಯವರಿಗೆ ನಾವು ಅಭಿವೃದ್ಧಿ ಮಾಡಿದ್ದೀವಿ ಅಂಥೇಳಿ ಒಂದೂ ಕೂಡ ಅವರ ಹತ್ರ ದಾಖಲೆಗಳು ಇಲ್ಲ. ಸಾರ್ವಜನಿಕರಲ್ಲಿ ಭಿನ್ನಾಭಿಪ್ರಾಯಗಳನ್ನು ಹುಟ್ಟಿಸಿ, ಸಾರ್ವಜನಿಕರಲ್ಲಿ ಕೋಮುವಾದವನ್ನು ಸೃಷ್ಟಿಸಿ, ಹಿಂದೂ ಮುಸಲ್ಮಾನ್ ಅಂತ ಡಿವೈಡ್ ಮಾಡಿ ಮತಗಳನ್ನು ಪಡಿಬೇಕು. ಈಗ ಏನಾಗಿದೆ, ಮೊನ್ನೆ ಮೋದಿಯವರು ರಾಜಸ್ಥಾನದಲ್ಲಿ ಒಂದು ಮಾತಾಡಿದ್ದಾರೆ, ಸಂಪತ್ತನ್ನು ಎಲ್ಲ ಮುಸಲ್ಮಾನರಿಗೆ ಕೊಡ್ತೀವಿ ಅಂತೇಳಿ. 60 ವರ್ಷ ಅಧಿಕಾರ ಮಾಡಿರ್ತಕ್ಕಂಥ, 55 ವರ್ಷ ಅಧಿಕಾರ ಮಾಡಿರ್ತಕ್ಕಂಥ ಕಾಂಗ್ರೆಸ್ಸು ಯಾರಿಗೂ ಸಂಪತ್ತನ್ನು ಹಂಚ್ಕೊಟ್ಟಿಲ್ಲ. ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತವರಿಗೆ ಎಲ್ಲರಿಗೂ ಕೂಡ ಸರಿಸಮಾನವಾಗಿ ತೊಗೊಂಡು ಹೋಯಿತು. ಎರಡನೇ ಮತ್ತು ಇನ್ನೊಂದು, ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ರಾಹುಲ್ ಗಾಂಧೀಜಿಯವರು ಸೋನಿಯಾ ಗಾಂಧಿಯವರ ತಾಳಿ ಈ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ಸು. ಮೋದಿಯವರು ಎಲ್ಲಿಂದ ಬಂದರು, ಅವರು ಮೂಲತಃ ಎಲ್ಲಿದ್ದು, ಅವ್ರದ್ದು ದೇಶದ ಕೊಡುಗೆ ಏನಿದೆ? ಏನೂ ಇಲ್ಲ. ಇಲ್ಲೇನಾಗಿದೆ, ಬರ್ತಾ 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 ಇವ್ರು ಮಾಡಿದ್ದೇ ಇದು ಜೀವನ ಪೂರ್ತಿ, ಇವರು 10 ವರ್ಷದಲ್ಲಿ ಮಾಡಿದ್ದೇ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ. ಈಗ ಜನರಿಗೆ ಜ್ಞಾನೋದಯ ಆಗಿದೆ, ಸರಿ ತಪ್ಪು ಅನ್ನೋ ಜ್ಞಾನೋದಯ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ನಾವು ಚಾಲೆಂಜಲ್ಲಿ ಏನು ಹೇಳ್ತೀವಿ ಅಂತ ಹೇಳಿದ್ರೆ, 100ಕ್ಕೆ 100 ಬರ್ತೀವಿ ಅಂತ ಒಂದೇ ಉದ್ದೇಶ. ನಾವು 100ಕ್ಕೆ 100 ಗ್ಯಾರಂಟಿಗಳನ್ನು ಜನರಿಗೆ ತಪ್ಪಿಸಿದ್ದೀವಿ. ಆಮೇಲೆ ಯಾವುದರಲ್ಲೂ ತಾರತಮ್ಯ ಮಾಡಲಿಕ್ಕೆ ಹೋಗಿಲ್ಲ. ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ 28ಕ್ಕೆ 28 ಕ್ಷೇತ್ರನೂ ಕಾಂಗ್ರೆಸ್ ಜಯಬೇರಿ ಗಳಿಸುತ್ತೆ ಸರ್. ಅವರು ತಂದೆ ತಾಯಿ, ನೇಹಾ ಅವ್ರ ತಂದೆ ತಾಯಿ ಕೂಡ ಒಪ್ಪಿದ್ದಾರೆ, ಆಮೇಲೆ ಪುರುಷನ ತಂದೆ ತಾಯಿ ಕೂಡ ಒಪ್ಪಿದ್ದಾರೆ. ಅದು ತಪ್ಪು. ನಮ್ಮ ಸರ್ಕಾರ ಅವರಿಗೆ ಏನು ಒಂದು ಕಾನೂನಿನಲ್ಲಿ ನಮಗೆ ಯಾವ ಥರ ಇದಿದೆ ಆ ರೀತಿ ನನ್ನ ಮಗನಿಗೆ ಒಂದು ಶಿಕ್ಷಣ ಕೊಡಿ ಅಂತ ಹೇಳಿ ಅವರ ತಂದೆ ತಾಯಿನೇ ಹೇಳ್ತಾ ಇದ್ದಾರೆ. ಈ BJP ಸರ್ಕಾರದವರು ಅದನ್ನೇ ಒಂದು ಮುಂದಿಟ್ಕೊಂಡು ಈಗ ಚುನಾವಣೆ ಟೈಮಲ್ಲಿ ನಮ್ಮ ಪಕ್ಷದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸುಳ್ಳು ಮಾತನ್ನ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅವರು ಇದುವರೆಗೂ ಮಾಡಿದ್ದು ಅದೇ. 10 ವರ್ಷದಿಂದನೂ ಒಬ್ಬ ಸಾಮಾನ್ಯ ಜನರಿಗೆ ಏನು ಕಷ್ಟ ಇದೆ ಅದನ್ನು ಹೇಗೆ ಬಗೆಹರಿಸಬೇಕು ಅಂತ ಅವರು ಮಾಡಿಲ್ಲ. ಸಾಮಾನ್ಯ ಜನರಲ್ಲಿ ಬರೀ ಜಗಳಗಳನ್ನು, ಜಾತಿ ಇದನ್ನು ತಂದಿದ್ದೇ ಈ BJP ಸರ್ಕಾರ. ಮೋದಿಯವರು ಮೊದಲು ಟೀ ಮಾಡ್ತಿದ್ರಂತೆ, ಈಗ ಅವ್ರಿಗೆ ಮತ್ತೆ ಚಾಯ್ ಮಾರಲಿಕ್ಕೆ ಕಳಿಸ್ಬೇಕು ಅಂತ ಹೇಳಿ ಇಡೀ ನಮ್ಮ ದೇಶದ ಜನ ಕಾಯ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಏನು ಗ್ಯಾರಂಟಿಗಳು ಘೋಷಣೆ ಮಾಡಿದ್ರಲ್ಲ, ಅವಾಗ ಅವ್ರು ಅಂದರು ನಮ್ಮ ಚುನಾವಣೆಗಿಂತ ಮುಂಚೆ ಇವೆಲ್ಲ ಸುಳ್ಳವರು, ನಮ್ಮ ಹೆಣ್ಮಕ್ಳಿಗೆ ದಾರಿ ತಪ್ಪಿಸ್ತಿದ್ದಾರೆ, ಹಾಗೆ ಹೀಗೆ ಅನ್ನೋದನ್ನು ಸುಳ್ಳು ಒಂದು ಅಪಾದನೆಗಳನ್ನು ಅವರು ಕೊಟ್ಟರು. ಆದರೆ ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ. ಎಷ್ಟೋ ಬಡ ಕುಟುಂಬದ ಮಹಿಳೆಯರಿಗೆ ನಾವು ಈಗ ಅಂಶಗಳನ್ನು ಇಟ್ಟುಕೊಂಡು ಇವತ್ತು ಚುನಾವಣೆ, ನಿಮಗೆ ನೆನಪಿರಲಿ, ಇವತ್ತು ಎಲ್ಲ ಮಾಧ್ಯಮಗಳಲ್ಲೂ ಈ ವಿಷಯವನ್ನು ಪ್ರಸಾರ ಮಾಡ್ತಾ ಇಲ್ಲ. ಇವತ್ತು ಹಿಂದುತ್ವ ವರ್ಸಸ್ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ರಕ್ಷಣೆ, ಈ ವಿಷಯಗಳ ಬಗ್ಗೆನೇ ಚುನಾವಣೆ ನಡೀತಾ ಇದೆ. ಪ್ರಜ್ಞಾವಂತರು, ವಿಚಾರವಂತರು ಎಲ್ಲರೂ ಯೋಚನೆ ಮಾಡ್ತಿದ್ದಾರೆ. 10 ವರ್ಷದಲ್ಲಿ ಬರೀ ಸುಳ್ಳುಗಳನ್ನು ವೈಭವೀಕರಿಸಿಕೊಂಡು ಬಂದಿದ್ದಾರೆ ಬಿಟ್ಟರೆ ಇವತ್ತು ಯಾವುದೇ ಜನಪರವಾದ ಹೇಳಿಕೊಳ್ಳುವಂಥ ಒಂದು ಕಾರ್ಯಕ್ರಮ. ಇವತ್ತು ಇಲ್ಲಿ ಲೋಕಸಭಾ ಸದಸ್ಯರು 10 ವರ್ಷ ಆಡಳಿತ ಮಾಡಿದ್ದಾರೆ. ಅವರು ಇವತ್ತು ಮೋದಿ ಹೆಸರು ಹೇಳಿ ಓಟ್ ಕೇಳ್ತಾರೆ ಬಿಟ್ಟರೆ ನನಗೆ ಓಟ್ ಕೊಡ್ರಿ ಅಂತ ಹೇಳುವಂಥ, ನಾನಿಂಥ ಕೆಲಸ ಮಾಡಿದ್ದೀನಿ ಅಂತಕ್ಕಂಥ ವಾಯ್ಸನ್ನು ಇವತ್ತು ಅವ್ರ ಹತ್ರ ಯಾವುದೂ ಇಲ್ಲ ಅಂತಕ್ಕಂಥದ್ದು ನಮ್ಮ ಇಡೀ ಜಿಲ್ಲೆಯಲ್ಲಿ ಎಲ್ಲರೂ ಸರ್ವಸಾಮಾನ್ಯವಾಗಿ ಹೇಳುವಂಥ ಮಾತಾಗಿದೆ.